ನಿಮ್ಮ ಮೊದಲ ಸಿನಿಮಾ ಏಕಲವ್ಯ ಅದರಲ್ಲೂ ಕೂಡ ಫೈಟಿಂಗ್ ಎಲ್ಲ ಇತ್ತು. ರಿಯಲ್ ಲೈಫಲ್ಲಿ ಏಕಲವ್ಯನೇ ಅಂದ್ರೆ ಏನು ರಿಯಲ್ ಒಂದೇ ಲವ್ ನಿಂದು ಅಂತ ಓ ಆ ರೀತಿ. ಅದೇ ತರ ಕಾಲೇಜ್ ಲೈಫಲ್ಲಿ ಏನೋ ಪಾಸ್ ಆಗಿರ್ತಾರೆ, ಎಲ್ಲರಿಗೂ ಆಗಿರ್ತಾರೆ, ನಿಮ್ಗೂ ಆ ಆಗಿರೋದು. ಥರ ಏನಾದರೂ ಒಂದು ಆಯ್ತಾ? ಹಳೆ ಲೈಫ್ ಬಗ್ಗೆ ಕೇಳ್ತಿದ್ದೀರಾ? ಅದೆಲ್ಲ ಹಳೇದಿರುತ್ತೆ ಅದೆಲ್ಲ, ಬಟ್ ಇಟ್ಸ್ ಆಲ್ ಅ ಪಾರ್ಟ್ ಆಫ್ ಲೈಫ್. ಎಂತ ಅದೆಲ್ಲ ಪ್ರಶ್ನೆ ಇರುತ್ತೆ, ಅದೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಎಲ್ರದ್ದು ಇರುತ್ತೆ, ನಮ್ದು ಏನೋ ಇದ್ದಿರುತ್ತೆ, ಬಟ್ ಅದೆಲ್ಲ ಓಲ್ಡ್ ಮೆಮೊರಿ, ಓಲ್ಡ್ ಮೆಮರೀಸ್ ಎಂತ old ಅವೆಲ್ಲ ದಾಟ್ಕೊಂಡು ಏನಂದ್ರೆ ನಮ್ದು ಪ್ರೆಸೆಂಟ್ ತುಂಬಾ ಚೆನ್ನಾಗಿರುವಾಗ ಹಳೇದು ಯಾವ್ದು ಜ್ಞಾಪಕ ಬರಲ್ಲ. ಸೊ ಇಟ್ಸ್ ಲೈಕ್ ದಟ್. ಇಷ್ಟು ವರ್ಷ ಈ ರಕ್ಷಿತ್ ಅವರು ನಿಮಗೆ ಬ್ಯಾಕ್ ಬೋನು, ಇನ್ಮೇಲೆ ಆ ರಕ್ಷಿತ್ ಡಬಲ್ ಧಮಾಕ ರಕ್ಷಿತ್ ಬ್ಯಾಕ್ ಬೋನ್ ಆಗಿ ಅವ್ರ ಮುಂದೆ ಹಿಂಗೆಲ್ಲ ಹೇಳ್ಬೇಡ್ರಿ. No, honestly, all jokes apart, if ನಮ್ಮ ಲೈಫ್ ಪಾರ್ಟ್ನರ್ ಅನ್ನೋಳು 7 ವರ್ಷ ನನಗೋಸ್ಕರ ಕಾದಿದ್ದಾಳೆ, ಶೀಸ್ ಅಲೌಡ್ ಮೀ ಟು ಟೇಕ್ ಅ ಸ್ಟೆಪ್ ಫಾರ್ವರ್ಡ್ ಆ್ಯಂಡ್ ನನಗೆ ಸೆಟ್ಲ್ ಆಗೋಕ್ಕೆ ಒಂದು ಟೈಮ್ ಸ್ಪೇಸ್ ಕೊಟ್ಟಿದ್ದಾಳೆ ಅಂದರೆ ಶಿ ಮಸ್ಟ್ ಬಿ ರಿಯಲಿ ಸಪೋರ್ಟಿವ್ ಅಲ್ವಾ? ಎಷ್ಟು ಜನ ಆ ಥರ ಸಿಗ್ತಾರೆ ಲೈಫಲ್ಲಿ. ದಟ್ಸ್ ವೈ ಐ ಸೇ ದಟ್ ಶೀಸ್ ಅ ರಿಯಲಿ ಎಕ್ಸ್ಟ್ರೀಮ್ಲಿ ಸ್ವೀಟ್ ಗರ್ಲ್. ನಾನು ಆಬ್ವಿಯಸ್ಲಿ ಅವಳು ತುಂಬ ವರ್ಷಗಳಾದಮೇಲೆ ಅವಳು ಭೇಟಿಯಾಗಿದ್ದು. But I'm very thankful that Aula, she took that space, that time, and she gave him time also, that ಅವನು ಒಂದು ಹೆಜ್ಜೆ ಮುಂದೆ ಇಡ್ಬೋದಾಗಿತ್ತು. ಇಟ್ಸ್ ವೆರಿ ಇಂಪಾರ್ಟೆಂಟ್ ಅನ್ಸುತ್ತೆ ಫಾರ್ ಅ ಲೈಫ್ ಪಾರ್ಟ್ನರ್ ಟು ಡೂ ದ್ಯಾಟ್. ಆ್ಯಂಡ್ she's really sweet. She's really sweet. ನೋಡಿದ್ರೆ ಈ ಉತ್ತರ ನಿಮ್ಮ ಆ್ಯಕ್ಚುಲಿ ಪ್ರಶ್ನೆದು ಉತ್ತರ ಸಿಕ್ಕಿರುತ್ತೆ. ಅವಳು ಸಪೋರ್ಟ್ ಇದೆ, ಓಕೆ, ಅದನ್ನ ಇವ್ರು ಅರ್ಥ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಹಿಂಗೆಲ್ಲ, ನಾನು ಸುಮ್ಮನೆ ಏನೋ ನಕ್ಕೊಂಡು ಹೇಳ್ಬಿಡ್ತೀನಿ. ಇವ್ರು ಅದನ್ನ ಅರ್ಥ ಮಾಡ್ಕೊಂಡು ಹಿಂಗೆಲ್ಲ ಹೇಳ್ತಾರೆ, ಅಷ್ಟು ಸಪೋರ್ಟ್ ಇವ್ರದ್ದು ಇದೆ. ಸೊ ಯಾ ಸಪ್ತಪದಿ ಮುಂಚೆ ಸಪ್ತ ವಸಂತಗಳು ಕಲಿಯಿರ ಎಂತ ಅದು ಸಪ್ತ ವಸಂತಗಳು? 7 ವರ್ಷ ಅಲ್ಲ, ಹಂಗ ಸೊ ಅದ್ರ ಪ್ರಕಾರ ಬಾಂಡಿಂಗ್ ನಾನು ಬಿಗಿನಿಂಗಲ್ಲಿ ಟೈಮ್ ತೊಗೊಂಡಿದ್ದು ಜಸ್ಟ್ ಕೆರಿಯರ್ ಅಂತ ಅಲ್ಲ, ಒಂದು ಅರ್ಥ ಮಾಡ್ಕೊಳ್ಳೋಕ್ಕೂ ಇಷ್ಟು ಟೈಮ್ ಬೇಕಾಗತ್ತಲ್ಲ. ಸೊ ಒಂದು ಅರ್ಥ ಮಾಡ್ಕೊಳ್ಳೋದ್ರಲ್ಲೇ ಒಂದು ಇಷ್ಟು ಟೈಮ್ ಆಯಿತು. ಅದಾದಮೇಲೆ ಅರ್ಥ ಆಗಿದ್ಮೇಲೆ ದಯವಿಟ್ಟು ಟೈಮ್ ಕೊಡಿ ಅಂತ ಕೇಳಿದ್ದು. ಸೊ 100% ಬಾಂಡಿಂಗ್ ಅಂತೂ ಇದೆ, ಅದಕ್ಕೆ ಈ ಥರ ಒಂದು ಹೆಜ್ಜೆ ತೊಗೊಂಡಿರೋದು. ಆ್ಯಂಡ್ ಐ ಥಿಂಕ್ ಇಟ್ಸ್ ಅ ಮೆಚ್ಯೂರ್ ಡಿಸಿಷನ್ ಫಾರ್ ಶೋರ್. ಏನೋ ಚಂದ್ರ ಥರ ಏನೋ ಮಾಡ್ಕೊಂಡಿಲ್ಲ ನನಗೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಓಕೆ, ನಿಮ್ಮ ಭಾವ ಪ್ರೇಮ್ ಅವರು ಏನೇನು ಅವ್ರಿಗೆ ಯಾವಾಗ ಮುಂಚೆ ಹೇಳಕ್ಕಾಗಲ್ಲ ಅಲ್ವಾ? ಒಳಗೆ ಮಾತಾಡ್ಕೊಂಡು ಇಲ್ಲ ಅಫ್ಕೋರ್ಸ್ ಇವ್ರಿಗೆ ಫಸ್ಟ್ ಗೊತ್ತಾಗಿದ್ದು. ಆ್ಯಂಡ್ ನಾನು ಡೈರೆಕ್ಟ್ ಕಾಂಟ್ಯಾಕ್ಟ್ ಇವ್ರಿಗೆ ಫಸ್ಟ್ ಮಾಡಿಸಿದ್ದು. ಅದಾದ್ಮೇಲೆ ನಮ್ಮ ಭಾವಂಗೆಲ್ಲ ಅದು ತುಂಬ ಫಾರ್ಮಲ್ ಆಗಾಯಿತು. ಮನೆಗೆ ಬಂದರು, ಆವಾಗ ಎಲ್ರಿಗೂ ಸಿಕ್ಕಿದ್ರು, ಆ ಥರ ಅದು ತುಂಬ ಫಾರ್ಮಲ್ ಆಗಿ. ನಾನು ನಮ್ಮ ಭಾವನ ಜೊತೆ ತುಂಬ ಒಂದು ಇವತ್ತು ಫಾರ್ಮಲ್ ಇಕ್ವೇಷನ್ನೇ ಇಟ್ಕೊಂಡಿರೋದು. ಇವತ್ತು ನನ್ನ ಗುರುಗಳೇ ಏನಿದ್ರು. ಸೊ ಅವ್ರಿಗೆ ತುಂಬ ಅಂಕಲ್ ಅದಲ್ಲ ಅಂಕಲ್ ಅಂತ ಪ್ಲೀಸ್ ಯಾಕಂದ್ರೆ ನಾನು ತುಂಬ ಚಿಕ್ಕವನಿದ್ದೆ, ಇವ್ರ ಮದುವೆ ಆಗಿ ಏನು ಮಾಡಲಿ ನಾನು. ಸೊ ಅಂಕಲ್ ಅಂತ ಹೇಳ್ಕೊಂಡು ಬಂದೆ. ಬಟ್ ಇವತ್ತೂ ಅಷ್ಟೇ ನಾನು ಅವ್ರ ಬಗ್ಗೆ ಮಾತಾಡಿದ್ರೆ ಯಾರ ಹತ್ರನೂ ಅವ್ರಿಗೆ ಡೈರೆಕ್ಟ್ರು ಅಂತಲೇ ಹೇಳೋದು. ಆ್ಯಂಡ್ ನಾನು ಯಾವತ್ತೂ ಅವ್ರಿಗೆ ಡೈರೆಕ್ಟಾಗಿ ಈ ಥರ ಒಂದು ರೆಸ್ಪೆಕ್ಟ್ಫುಲ್ ರಿಲೇಷನ್ಶಿಪ್ಪೇ ಇರೋದು. ಸೊ ಫಾರ್ಮಲಾಗೇ ಎಲ್ಲ ಆಯಿತು. ಮದುವೆ ಎಲ್ಲ ಆಗ್ತಿದೆ ಅದೆಲ್ಲ ಹೇಳಿ. The wedding is in Chamra Vajra Palace grounds ಅಲ್ಲಿ. ಆ್ಯಂಡ್ ಬೆಳಗ್ಗೆ 7 ಗಂಟೆಗೆ, ಬೆಳಗ್ಗೆ 12:30 ಅನಿಸುತ್ತೆ ಮುಹೂರ್ತ, 7ನೇ ತಾರೀಕು. ಆ್ಯಂಡ್ 8ನೇ ತಾರೀಕು ಶುಕ್ರವಾರ ಶನಿವಾರ. ಓಕೆ, ಇಟ್ ವಾಸ್ ರಿಯಲಿ ನೈಸ್ ಆಫ್ ಆಲ್ ಆಫ್ ಯು ಟು ಕಮ್. ಆ್ಯಂಡ್ ಎಲ್ರಿಗೂ ಇನ್ವೈಟ್ ಕೊಡ್ತೀನಿ. ಪ್ಲೀಸ್ ಡೂ ಕಮ್ ಆನ್ ದ 7th. ಎಲ್ಲರಿಗೂ ಕೊಟ್ಟಿದ್ದೀನಿ. ನನಗೆ ಬೇಕಾದವರು ನನ್ನ ಹತ್ರ ಇದ್ದವ್ರು ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಮದುವೆಗೂ ಬನ್ನಿ, ಎಲ್ಲರೂ ದಯವಿಟ್ಟು ಆಶೀರ್ವಾದ ಕೊಡಿ.